ವೆಲ್ಕಮ್ ಬ್ಯಾಕ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಆ ಸಿಂಪಲ್ ಸಂಡೇ ಇನ್ ಮೈ ಲೈಫ್ ಮಾಡೋಣ ಅಂತ. ಆ್ಯಕ್ಚುಲಿ ಈ ಸಂಡೇ ನನಗೆ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕಿತ್ತು. ಹಾಗಾಗಿ ನಾನು ಸ್ಕಾಲರ್ಶಿಪ್ ಎಕ್ಸಾಮ್ನ ಅಟೆಂಡ್ ಮಾಡಲಿಕ್ಕೆ ಅಂತ ಬೆಳಗ್ಗೆ 9:30ಗೆ ಹೊರಟಿದ್ದೀನಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಟು ಅಟೆಂಡ್ ಮೈ ಸ್ಕಾಲರ್ಶಿಪ್ ಎಕ್ಸಾಮ್. ಆ್ಯಂಡ್ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಫ್ರೆಂಡ್ಸಿಂದ ಫ್ರೆಂಡ್ಗೆ ಆಯಿತು. ಅಂದರೆ ಇಬ್ಬರು ಬರೋ ಕಡೆ ಒಬ್ಬರು ಬರ್ತಿದ್ದಾರೆ. ಹಾಗಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ, ಹಂಗೆ ಎಕ್ಸಾಮ್ನ ಮುಗಿಸ್ಕೊಂಡು ಅಲ್ಲಿಂದ ನಾವು ಇದಕ್ಕೆ ಹೋಗೋಣ, ಅಲ್ಲಿಗೆ ಕಡಲೆಕಾಯಿ ಪರ್ಶಿಗೆ ಹೋಗೋಣ ಅಂತ. ಸೊ ಇದು ಕ್ಲಾಸ್ ರೂಮ್ ಆ್ಯಕ್ಚುಲಿ. ನಮಗೆ ಸ್ಕಾಲರ್ಶಿಪ್ ಬರೀಲಿಕ್ಕೆ ಬಂದಿದ್ದ ಕಾಲೇಜ್ ಬಂದು ಸಿಟಿ ಕಾಲೇಜ್ ಜಯನಗರದಲ್ಲಿದೆಯಲ್ಲ, ಆ ಕಾಲೇಜ್ಗೆ. ಸೊ ಶೀ ಈಸ್ ಮೈ ಫ್ರೆಂಡ್ ಯಾಮಿನಿ. ಸೊ ಸ್ವಲ್ಪ ಶೈ ಮಾಡ್ತಾರೆ. ಸೊ ಹೋಗೋಣ ಬಸ್ಸನಗುಡಿ ಕಡಲೆಕಾಯಿ ಪರ್ಸೆ. ಸೊ ನಾವೀಗ ಕಡಲೆಕಾಯಿ ಪರ್ಸೆಗೆ ಹೋಗ್ತಿದ್ದೀವಿ ಆಟೋಲ್ಲಿ. ಆ್ಯಂಡ್ ಶೀ ಈಸ್ ಮೈ ಫ್ರೆಂಡ್ ಯಾಮಿನಿ. ಸೊ ಐ ಥಿಂಕ್ ಅವಳು ನನ್ನ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಸೊ ವೆಲ್ಕಮ್ ಫಾರ್ ಹರ್. ಆ್ಯಕ್ಚುಲಿ ಬಸ್ಸಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಬಸ್ ನಮಗೆ ಗೊತ್ತಿರಲಿಲ್ಲ ಲೈಕ್ ಯಾವ ಥರ ಹೋಗುತ್ತೆ ಅಂತ. ಚೇಂಜ್ ಮಾಡ್ಕೊಂಡು ಹೋಗಬೇಕು ಇತ್ತು. ಸೊ ನಮ್ಗೆ ಆಲ್ರೆಡಿ ಟೈಮ್ ಕಮ್ಮಿ ಇತ್ತು. ಹಾಗಾಗಿ ಆಟೋ ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ನಾವೀಗ ಕಡಲೆಕಾಯಿ ಪರ್ಶೆಗೆ ಬಂದಿದ್ದೀವಿ. ಆ್ಯಂಡ್ ತುಂಬ ರಶ್ ಇತ್ತು. ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ. ಆ್ಯಕ್ಚುಲಿ ರಶ್ ಇರಲ್ಲ, ಅದಕ್ಕೆ ಮಧ್ಯಾಹ್ನ ಹೋದರೆ ರಶ್ ಇರಲ್ಲ ಅಂತಲೇ ಹೋಗಿದ್ರು. ಬಟ್ ಇಷ್ಟೊಂದು ರಶ್ ಇತ್ತು. ಸೊ ನನಗೆ ಆ ರಶ್ ಮಧ್ಯೆನೂ ನನಗೇನಾದರೂ ಇಷ್ಟ ಆಯಿತು ಅಂದರೆ ಇದು ಒಂದೇ. ನಿಜವಾಗ್ಲೂ ನನಗೆ ಈ ಮೂರ್ತಿಗಳೆಲ್ಲ ತುಂಬ ಇಷ್ಟ ಆಯಿತು. ಅದರಲ್ಲಿ ರಾಧಾಕೃಷ್ಣದಂತೂ ನೋಡಲಿಕ್ಕೆ ಕಣ್ಣಿಗೆ ಹಬ್ಬ ಆಗಿಬಿಟ್ಟಿತ್ತು ನನಗೆ. ಸೊ ನನ್ನ ಫ್ರೆಂಡ್ ಒಂದಷ್ಟು ಜ್ಯುವೆಲ್ರಿ ನೋಡಿದ್ಲು, ಅವಳಿಗೆ ಸೆಲೆಕ್ಷನ್ಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ. ಅದಾದಮೇಲೆ ಡೈರೆಕ್ಟ್ ನಾವು ಗೇಮ್ಸ್ ಸೆಕ್ಷನ್ಗೆ ಬಂದ್ವಿ. ಹಾಗೆ ಮುಂದೆ ನಾವು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ಜನರೇ ತಳ್ಕೊಂಡು ಹೋಗ್ತಿದ್ರು ನಮಗೆ. ಸೊ ಬಂದು ನಾವು ಟಿಕೆಟ್ಸ್ನೆಲ್ಲ ತೊಗೊಂಡು ಜೈಂಟ್ ವೀಲ್ಗೆ ವೆಯ್ಟ್ ಮಾಡ್ತಿದ್ದೀವಿ. ನಿಮ್ಮೆಲ್ರಿಗೂ ಜೈಂಟ್ ವೀಲ್ ಆಗೋದಕ್ಕೆ ಇಷ್ಟನಾ ಏನು ಅಂತ ನನಗೆ ಕಾಮೆಂಟ್ ಮಾಡಿ. ಜಾತ್ರೆಗಳ ಟೈಮಲ್ಲಿ ನಿಮ್ಗೆ ಯಾವ ಗೇಮ್ ಆಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಸೊ ಒಂದು ಟಿಕೆಟ್ಗೆ ಇಟ್ ವಾಸ್ ಅರೌಂಡ್ 120 rupees. ನನಗಂತೂ ಜೈಂಟ್ ವೀಲ್ ಆಡೋಕ್ಕೆ ತುಂಬ ಇಷ್ಟ. ಸೊ ನಾನು ಜೈಂಟ್ ವೀಲ್, ಕೊಲಂಬಸ್ ಮತ್ತು ಬ್ರೇಕ್ ಡ್ಯಾನ್ಸ್ ಹಾಗೆ ಒಂದಷ್ಟು ಗೇಮ್ಸ್ ಆಡಿದೆ. ಜೈಂಟ್ ವೀಲಲ್ಲಿದ್ದೇವೆ ಇವೆ. ಇಷ್ಟೆಲ್ಲ ಗೇಮ್ಸ್ ಆದಮೇಲೆ ಸ್ವಲ್ಪ ಹೊಟ್ಟೆ ಹಸಿಯೋಕ್ಕೆ ಶುರು ಆಯಿತು. ಹಾಗಾಗಿ ಅವಳು ನನ್ನ ಫ್ರೆಂಚ್ ಫ್ರೈಸ್ ತೊಗೊಂಡು, ನಾನು ಕಡಲೆಕಾಯಿ ತೊಗೊಂಡೆ. ಹಾಗೆ ಕೊನೆಯಲ್ಲಿ ಸೋಡಾಯಿಂದ ಎಂಡ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಕೀ ಚೈನ್ ಕಾಣ್ತಿದೆಯಲ್ಲ, ಸೊ ಇದನ್ನು ನಾನು ಇದ್ರ ಮೇಲೆ ನೇಮ್ನ ಬರೆಸ್ಕೊಂಡೆ. ಇದು 50 rupees ಆಯಿತು. ನನಗೇನೋ ವರ್ತ್ ಅಂತ ಅನಿಸ್ತು. ಆ್ಯಂಡ್ ಆ ಕೀ ಚೈನ್ ಮೇಲೆ ಏನು ನೇಮ್ ಬರ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಗೆಸ್ ಮಾಡಿ. ಆ್ಯಂಡ್ ಇಲ್ಲೂ ಒಂದು ಜಾತ್ರೆಯಲ್ಲಿ ಹುಡುಗಿ ಈ ಥರ ಮಾಡ್ತಿದ್ರು. ನನಗೆ ಅದು ಇಷ್ಟ ಆಯಿತು, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ಆಮೇಲೆ ನನ್ನ ಫ್ರೆಂಡು ಅವಳು ಆಟೋ ಮಾಡ್ಕೊಂಡು ಅವಳು ಮನೆಗೆ ಹೋದ್ಲು. ನಾನು ಆಟೋ ಮಾಡ್ಕೊಂಡು ಮನೆಗೆ ಬಂದೆ. ಸೊ ನನಗೆ ಬ್ಯಾಂಗ್ಳೂರಲ್ಲಿ ದಿ ಬೆಸ್ಟ್ ಪ್ಲೇಸ್ ಫಾರ್ ಶಾಪಿಂಗ್ ಅಂದರೆ ಐ ಥಿಂಕ್ ಗಾಂಧಿ ಬಜಾರ್. ಎಲ್ಲ ಸಿಗುತ್ತೆ, ನಿಮಗೆ ಏನು ಸಿಗಲ್ಲ ಅಂತ ಹೇಳೋಕ್ಕಿಲ್ಲ, ಎಲ್ಲ ಸಿಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಗಾಂಧಿ ಬಜಾರ್ ಸುತ್ತಾಡಬೇಕಂದ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಗಾಂಧಿ ಬಜಾರಲ್ಲಿ ಸುತ್ತಾಡೋಕ್ಕೆ. ಆ್ಯಕ್ಚುಲಿ ನಾನು ಅನ್ಕೋತಿದ್ದೀನಿ ಗಾಂಧಿ ಬಜಾರ್ದು ಒಂದು ವ್ಲಾಗ್ ಟಾಪ್ ಮಾಡೋಣ ಅಂತ. ಆ್ಯಂಡ್ ನನಗೆ ಒಬ್ಬರು ಕಾಮೆಂಟಲ್ಲಿ ಕೇಳಿದ್ದೀರಾ, ಹಾಗಾಗಿ ನಾನು ಖಂಡಿತ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಕಡಲೆಕಾಯಿ ಪರ್ಶಿಯಿಂದ ಬಂದೆ. ಆ್ಯಂಡ್ ನೀಟಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಕೂತಿದ್ದೀನಿ. ಸೊ ಅಲ್ಲಿಂದ ಸ್ವಲ್ಪ ಪರ್ಚೇಸಿಂಗ್ನು ಅಫ್ಕೋರ್ಸ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ.
ನಂಗೇನೋ ಹೇಳ್ಬೇಕು ಅನಿಸ್ತದೆ. ಏನಂದರೆ ಆ್ಯಕ್ಚುಲಿ ಕಡಲೆಕಾಯಿ ಪರ್ಸೆ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಕಡಲೆಕಾಯಿ. ಬಟ್ ನಾವು ಕಡಲೆಕಾಯಿ ತೊಗೊಂಡಿಲ್ಲ, ಸುಮ್ಮನೆ ಪರ್ಸೆ ನೋಡ್ಕೊಂಡು ಆಯಿತು. ಯಾ ಅಮೌಂಟ್ ಶೋ ನಾನು ಏನೇನು ತೊಗೊಂಡೆ ಅಂತ. ಫಸ್ಟ್ ನಾನು ಈ ಒಂದು ಇಯರಿಂಗ್ಸ್ನ ತೊಗೊಂಡೆ. ಇದು ಆ್ಯಕ್ಚುಲಿ ನಾನು ಮೀಶೋಲಿ ಲೈಕ್ ನೋಡ್ತಿದ್ದೆ, ಕಾಂಬೋಲ್ ಇರೋದು. ಸಿಂಗಲ್ ಸ್ವಲ್ಪ ನನಗೆ ಯಾಕೋ ಅಷ್ಟು ವರ್ತ್ ಅಂತ ಅನಿಸ್ತಿರ್ಲಿಲ್ಲ. ಇಟ್ ವಾಸ್ ಅರೌಂಡ್ 150 ಹಂಗಿರೋದು. ಬಟ್ ಅಂದರೆ ಇನ್ನೂ ಉದ್ದ ಇರೋದು, ಇದು ಸ್ವಲ್ಪ ಲೈಕ್ ಸಾಕಿಷ್ಟು ಉದ್ದ ಅಂತ. ಆ್ಯಂಡ್ ಬೈ ದ ವೇ ಇದು ನನ್ನ ಫ್ರೆಂಡ್ ನನಗೆ ಕೊಡಿಸಿದ್ದು, 50 ರೂಪೀಸ್. ಇದು ಸೂಪರ್ ಆಗಿದೆ ಇಯರಿಂಗ್. ಅಂದರೆ ಇದೊಂದು ಹಾಕಿದ್ರೆ ಸಾಕು, ನೆಕ್ಕಿಗೆ ಏನೂ ಹಾಕಬಾರ್ದು. ಆಮೇಲೆ ನಾನು ಇದೊಂದು ಫ್ಲವರ್ ತೊಗೊಂಡೆ. ಈ ಥರದ್ದು ಆಲ್ರೆಡಿ ನನ್ನ ಹತ್ರ ಒಂದಿದೆ, ಬಟ್ ಅದು ಮುರಿದೋಗ್ಬಿಟ್ಟಿದೆ. ಸೊ ಹಾಗಾಗಿ ತೊಗೊಂಡೆ ಈ ಥರದ್ದು. ಆ್ಯಂಡ್ ಇದೊಂದು ಫ್ಲವರ್ ತೊಗೊಂಡೆ. ನಂಗೆ ಈ ಫ್ಲವರ್ ತುಂಬ ಇಷ್ಟ ಆಯಿತು. ಜಸ್ಟ್ ಹೀಗೆ ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಫುಲ್ ಒಂದ್ಸಲ ಹೀಗೆ ಲೈಕ್ ಲೂಸೇ ಬಿಟ್ಬಿಟ್ಟು ಸೈಡಿಂದ ತೆಗೆದು ಹಿಂಗೆ ಹಾಕಿದ್ರೆ ತುಂಬ ಪ್ರಿಟಿಯಾಗಿ ಕಾಣಿಸುತ್ತೆ. ಇದೆಲ್ಲ 2010 ಆ ಥರ ನಿಮಗೆ ಪ್ರೈಸಲ್ಲಿತ್ತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೀರಿಯಸ್ಲಿ ನನಗೆ ಇವೆರಡು ತುಂಬ ಇಷ್ಟ ಆಯಿತು, ತೊಗೊಂಡೆ. ಆ್ಯಂಡ್ ಇದೊಂದು ಕೀ ಬಂಚ್. ಯಾ ದಟ್ಸ್ ಆಲ್. ಇಷ್ಟೇ ಶಾಪಿಂಗ್ ಮಾಡಿದ್ದು. ಆ್ಯಂಡ್ ಐ ಥಿಂಕ್ ದ ವಿಡಿಯೋ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಯಾಕಂದರೆ ನನಗೆ ಇವತ್ತು ತುಂಬ ಮೆಮೊರಬಲ್ ಡೇ. ಯಾಕೆಂದರೆ ಯಾವತ್ತೂ ಅಪ್ಪ ಅಮ್ಮನ ಬಿಟ್ಟು ನಾನು ಕಡಲೆಕಾಯಿ ಪರ್ಸೆಗೆ ಹೋಗಿಲ್ಲ. ಆ್ಯಂಡ್ ಗೇಮ್ಸ್ ಎಲ್ಲ ಆಡೇ ಇಲ್ಲ, ಫಸ್ಟ್ ಟೈಮ್ ಆಡಿರೋದು. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ. ಸಿಂಪಲಾಗಿ ತುಂಬ ಡೀಸೆಂಟಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾ ಯು ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಫಾರ್ ಕಡಲೆಕಾಯಿ ಪರ್ಸೆ. ಇನ್ನು 26 ತನಕ ಇರುತ್ತೆ, ಇನ್ನು 2 ದಿನ ಏನೋ. ಬಟ್ ಆಮೇಲೂ ಇರುತ್ತೆ, ಒಂದು ಸ್ವಲ್ಪ ಇಟ್ಕೊಂಡಿರ್ತಾರೆ. ಗೇಮ್ಸ್ ಎಲ್ಲ ಇರುತ್ತೆ, ಆಲ್ಮೋಸ್ಟ್ 1 ವಾರ ಇರುತ್ತೆ ಅದು. ಯು ಕ್ಯಾನ್ ಗೋ ಆ್ಯಂಡ್ ವಿಸಿಟ್, ಚೆನ್ನಾಗಿರುತ್ತೆ. ಪ್ರೈಸ್ ರೇಂಜಿಗೆ ಬಂದರೆ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಎಂಜಾಯ್ಮೆಂಟ್ ಅಂತ ಬಂದಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಗೆ ಸರಿ ಅಂತ ನಂಗೆ ಅನಿಸುತ್ತೆ. ನಿಮ್ಗೇನಾದ್ರು ನಾನು ಕಾಮೆಂಟ್ ಮಾಡಿ. ಯಾ ಫೈನಲಿ ಐ ಆಮ್ ಎಂಡಿಂಗ್ ದ ವಿಡಿಯೋ. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.